ಈ ಚಲನಚಿತ್ರರಂಗ ಕಿರುತೆರೆ ಅಂದರೆ ಈ ಒಂದು ಮೀಡಿಯಾಗೆ ಬಂದು 37 ವರ್ಷ ಆಯಿತು. ಉದಯ್ ಟಿ ವಿಗೆ ಆಗಿದೆ. ಸೊ ಹಿಂಗಾಗಿ ಮೊದಲಿಂದಲೂ ನನಗೆ ಒಂದು ನಂಟು. ಅವರು ಪ್ರತಿಯೊಂದಕ್ಕೂ ನನ್ನನ್ನು ಕೇಳ್ತಾರೆ, ಅದೊಂದು ಸಂತೋಷ ತವ್ರ ಮನೆ ಇದ್ದಾಗ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬ ವರ್ಷದಿಂದನೂ ಉದಯ ಚಾನಲಲ್ಲೇ ಹ್ಯಾಕ್ ಮಾಡ್ಕೊಂಡು ಬರ್ತಾಯಿದ್ದೀರಾ. ಚಿಕ್ಕ ಯಜಮಾನಿ ಸೀರಿಯಲ್ನ ಯಾಕೆ ಒಪ್ಕೊಂಡ್ರ? ಚಿಕ್ಕ ಯಜಮಾನಿ ಸೀರಿಯಲ್ ಯಾಕೆ ಒಪ್ಕೊಳ್ಳೋದಕ್ಕೆ ಅದು ತುಂಬ ಕಾರಣ ಇದೆ. ಒಂದು ಮುಖ್ಯವಾಗಿ ಇಡೀ ಧಾರಾವಾಹಿ ನನ್ನ ಪಾತ್ರ ಅಂದರೆ ಪರಶುರಾಮ ಅವನು ಸುತ್ತಾನೆ ಸುತ್ತತ್ತೆ. ಇಡೀ ಒಂದು ಸಾಮ್ರಾಜ್ಯದ ಒಂದು ಅಧಿಪತಿಯಾಗಿ ಅಂದರೆ ಅಷ್ಟು ಒಂದು ಬಿಸ್ನೆಸ್ಸಲ್ಲಿ ಅಷ್ಟೊಂದು ಚೆನ್ನಾಗಿ ಹೆಸರು ಮಾಡಿ ಅವನಿಗೆ ಮಗ ಮಗಳು ಸೊಸೆ ಮತ್ತು ಅಳಿಯ ಈ ಥರ ಒಂದು ಆ ಕೂಡು ಕುಟುಂಬದ ಕಾನ್ಸೆಪ್ಟಿಂದ ಬೆಳೆದು ಬಂದವನು ಇವತ್ತು ಯಾವ್ಯಾವ ಮಟ್ಟಕ್ಕೆ ಬೆಳಿಬೋದು ಅನ್ನೋದನ್ನು ಅವನು ತೋರಿಸ್ತಾನೆ. ಮತ್ತು ಇದರಲ್ಲಿ ವ್ಯಾಲ್ಯೂಸ್ ಅಂದರೆ ಕುಟುಂಬದ ವ್ಯಾಲ್ಯೂಸ್ ಅಂದರೆ ಆ ಮೌಲ್ಯಗಳು ಯಾವ ರೀತಿ ಇರಬೇಕು, ಒಬ್ರಿಗೊಬ್ರಿಗೆ ಸಂಬಂಧಗಳು ಯಾವ ರೀತಿ ಇರಬೇಕು, ಯಾವ ರೀತಿ ಒಂದು ಬಿಸ್ನೆಸ್ ನಡೆಸ್ಕೊಳ್ಳೋದಕ್ಕೆ ಒಂದು ಛಾತಿ ಬೇಕು ಅಂದರೆ ಅದಕ್ಕೆ ಯಾವ ರೀತಿ ಒಂದು ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ಕೋಬೇಕು ಜೀವನದಲ್ಲಿ ಅಂತ ಅನ್ನೋದಕ್ಕೆ ತುಂಬ ಒಳ್ಳೆಯ ಉದಾಹರಣೆಗಳಿವೆ. ಮತ್ತು ನನಗೆ ಉದಯ ಟಿ ವಿ ನಾನು ಇದುವರೆಗೂ ಬಂದಿರೋ ಎಲ್ಲ ಧಾರಾವಾಹಿಗಳಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಅಂದರೆ ಭಾಳ ಯಶಸ್ಸು ಉದಯ್ ಟಿ ವಿಗೆ ಆಗಿದೆ. ಸೊ ಹಿಂಗಾಗಿ ಮೊದಲಿಂದಲೂ ನನಗೆ ಒಂದು ನಂಟು. ಅವ್ರು ಮಾಡಿದ್ದು ಸುಮಾರು ಪ್ರಾಜೆಕ್ಟ್ ಎಲ್ಲ ಹಿಟ್ಟಾಗಿದೆ. ಜೊತೆಗೆ ಅವರು ಪ್ರತಿಯೊಂದಕ್ಕೂ ನನ್ನನ್ನು ಕೇಳ್ತಾರೆ, ಅದೊಂದು ಸಂತೋಷ. ಹೀಗಾಗಿ ಅದೊಂಥರ ಮನೆ ಇದ್ದಾಗೆ, ತವ್ರ ಮನೆ ಇದ್ದಾಗೆ. ಈ ಚಿಕ್ಕ ಯಜಮಾನಿ ಸೀರಿಯಲಲ್ಲಿ ಯಾವ ಥರ ರೋಲ್ ಸರ್ ನಿಮ್ಮದು? ಅದು ಈಗ ಹೇಳಿದ್ನಲ್ಲ, ಒಂದು ಅವನಿಗೆ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ. ಆಮೇಲೆ ಮಗನ ಮೇಲೆ, ಆಮೇಲೆ ಅವನ ಸಾಮ್ರಾಜ್ಯನ ನಡೆಸ್ಕೊಂಡು ಹೋಗುವಂಥ ಒಂದು ಯಜಮಾನಿನ ಹುಡುಕ್ತಿರ್ತಾನೆ ಅವನು, ಯಜಮಾನನೋ ಅಥವಾ ಯಜಮಾನಿನೋ. ಸೊ ಆ ಒಂದು ನಿಟ್ಟಿನಲ್ಲಿ ಅವನು ಪರಿಶ್ರಮ, ಅವನು ನೋಡೋ ರೀತಿ, ಜೀವನ ನೋಡೋ ರೀತಿ, ಮಕ್ಕಳ ಜೊತೆ ಬೆಳೆಸೋ ರೀತಿ ಎಲ್ಲ ಅದ್ಭುತವಾಗಿದ್ದರೂ ಒಂದು ಆ ಸ್ಥಾನಕ್ಕೆ ಬಂದು ಕೂತ್ಕೊಳ್ಳೋದಕ್ಕೆ ಆ ಮನೆಯಲ್ಲಿ ಯಾರೂ ಇಲ್ವಲ್ಲ ಅನ್ನೋ ಒಂದು ಕೊರಗು ಇರುತ್ತೆ. ಈಗ ಇರೋದರಲ್ಲೇ ಮಾಡಬೇಕಾ ಅಥವಾ ಬೇರೆ ಯಾರನ್ನಾದರೂ ತಂದು ಅಲ್ಲಿ ಯಜಮಾನರನ್ನು ಮಾಡಬೇಕಾ ಅನ್ನೋವಂಥದ್ದು ತುಂಬ ಒಳ್ಳೆಯ ಸಾಫ್ಟ್, ನೈತಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ಎಲ್ಲ ದೃಷ್ಟಿಯಲ್ಲೂ ಅತ್ಯುತ್ತಮ ಪಾತ್ರ. ಅವನು ಯಾರ ಜೊತೆಗೆ ಒಂದು ಕುಹುಕ ಆಗಲಿ, ಕೆಟ್ಟದ್ದು ಮನಸ್ಸಿನಲ್ಲಿ ಬರೋದಾಗಲಿ ಅವೆಲ್ಲ ಏನೂ ಇಲ್ಲ. ಸೊ ಹೀಗಾಗಿ ಪ್ರತಿಯೊಂದು ಭಾಳ ಸಾತ್ವಿಕ ಮನೋಭಾವ ಇರುವಂಥ ಒಬ್ಬ ವ್ಯಕ್ತಿ. ಹೀಗಾಗಿ ಅವನ ಮನೆಯಲ್ಲಿ ಎಲ್ಲ ಗೌರವ ಕೊಡ್ತಿರ್ತಾರೆ, ಆಮೇಲೆ ಫ್ಯಾಕ್ಟ್ರಿಯಲ್ಲಿ ಗೌರವ ಕೊಡ್ತಿರ್ತಾರೆ. ತುಂಬ ಒಳ್ಳೆಯ ಪಾತ್ರ. ನಿಮ್ಮ ಸೀರಿಯಲ್ ಕೆರಿಯರ್ ಎಷ್ಟು ವರ್ಷ ಆಯಿತು ಸರ್ ಇಲ್ಲಿಗೆ? ನಾನು ಈ ಚಲನಚಿತ್ರರಂಗ ಕಿರುತೆರೆ ಅಂದರೆ ಈ ಒಂದು ಮೀಡಿಯಾಗೆ ಬಂದು 37 ವರ್ಷ ಆಯಿತು. ಸುಮಾರು ಒಂದು 50ರಿಂದ 60 ಡೈಲಿ ಸೋಪಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಒಂದು 30 ಫಿಲ್ಮ್ಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. 11 ಡೈಲಿ ಸೀರಿಯಲ್ನ ಪ್ರೊಡ್ಯೂಸ್ ಮತ್ತು ಡೈರೆಕ್ಟ್ ಮಾಡಿದ್ದೀನಿ. ಈಗಷ್ಟೇ ಒಂದು ನ್ಯಾಷನಲ್ ಅವಾರ್ಡು ಬಂತು ನನ್ನ ಡಾಕ್ಯುಮೆಂಟ್ರಿಗೆ, ಸ್ಟೇಟ್ ಅವಾರ್ಡು ಬಂದಿದೆ. ಸೊ ಈ ಒಂದು 37 ವರ್ಷದಲ್ಲಿ ಸಾಕಷ್ಟು ಒಂದು ವೈವಿಧ್ಯಮಯ ಪಾತ್ರಗಳನ್ನು ಮಾಡಿದ್ದೀನಿ. ಅದೊಂದು ಸಂತೋಷ ಇದೆ. ಆಯಿತು, ಇನ್ನೊಂದು 2 ವರ್ಷ 3 ವರ್ಷಕ್ಕೆ 40 ವರ್ಷ ಆಗುತ್ತೆ. ಆ್ಯಕ್ಟಿಂಗ್ ಜೀವನದಲ್ಲಿ ಯಾವತ್ತಾದ್ರೂ ಬೇಜಾರಾಗಿದೆಯಾ? ಸಾಧ್ಯನೇ ಇಲ್ಲ. 37 ವರ್ಷದ ಹಿಂದೆ ನಾನೇನು ಆ ಉತ್ಸಾಹದಿಂದ ಶೂಟಿಂಗಿಗೆ ಬರ್ತಿದ್ನೋ ಇವತ್ತು ಅದಕ್ಕಿಂತ ಹೆಚ್ಚು ಉತ್ಸಾಹದಿಂದ ಶೂಟಿಂಗ್ ಬರ್ತೀನಿ. ಒಮ್ಮೆ ನೀವು ನಿರುತ್ಸಾಹ ಆಗಿಬಿಟ್ರೆ, ಒಮ್ಮೆ ನಿಮಗೆ ಇದು ಅಯ್ಯೋ ಸಾಕಪ್ಪ ಇಷ್ಟೇ, ಇದು ಎಷ್ಟು ಕಷ್ಟಪಡ್ಬೇಕಂದ್ರೆ ನೀವೇನೂ ಸಾಧನೆ ಮಾಡೋಕ್ಕಾಗಲ್ಲ. ಇನ್ನೂ ಸಾಧಿಸೋದು ಸಾಕಷ್ಟಿದೆ, ಕಲಿತಾನೇ ಇರ್ತೀವಿ, ಕಲಿಯೋದು ಮುಗಿಲಾರದ್ದು. ಸೊ ಹೀಗಾಗಿ ನಾನು ಯಾವತ್ತೂ ಉತ್ಸಾಹ ಕಳ್ಕೊಂಡಿಲ್ಲ, ಆ ಒಂದು ಪ್ಯಾಷನ್ ಕಳ್ಕೊಂಡಿಲ್ಲ. ಅಷ್ಟೇ, ಮೊದಲೆಷ್ಟಿತ್ತೋ ಅದಕ್ಕಿಂತ ಜಾಸ್ತಿನೇ ಇದೆ. ಮನಸಾರೆ ಸೀರಿಯಲ್ ಉದಯದಲ್ಲಿ ಒಳ್ಳೆ TRP ತಂದು ಕೊಟ್ಟಿತ್ತು. ಅಪ್ಪನ ಕ್ಯಾರೆಕ್ಟ್ರು ಮಾಡಿದ್ರ, ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮನಸಾರೆ ಧಾರಾವಾಹಿ ನನ್ನ ಜೀವನದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು. ಯಾಕಂದರೆ ಇಬ್ಬರು ಹೆಣ್ಣುಮಕ್ಕಳ ತಂದೆಯಾಗಿ ಮಗಳನ್ನು ತುಂಬ ಪ್ರೀತಿಸಿರ್ತೀನಿ. ಬಟ್ ಹೇಟ್ ಮಾಡಿ ಅವಳು ಹುಟ್ಟಿದ್ದಕ್ಕೆ ನನ್ನ ಹೆಂಡತಿಗೆ ತೊಂದರೆ ಆಯ್ತಲ್ಲ ಅನ್ನೋ ಒಂದು ಕಾರಣಕ್ಕೆ ಆ ಭಾವನೆಗಳ ಒಂದು ತೊಳಲಾಟ, ಆ ಒಂದು ಅದ್ಭುತವಾದ ಒಂದು ನಿರೂಪಣೆ, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ತುಂಬ ಮನಸ್ಸಿಗೆ ಖುಷಿ ಕೊಟ್ಟಂಥ ಒಂದು ಧಾರಾವಾಹಿ. ಆಮೇಲೆ ನನ್ನ ಈ ಒಂದು ಪಯಣದಲ್ಲಿ, ಒಂದು ಜರ್ನಿಯಲ್ಲಿ
ಅದು ಒಂದು ಟಾಪ್ 10 ಸೀರಿಯಲ್ಸಲ್ಲಿ ನಿಂತ್ಕೊಳ್ಳುವಂಥ ಒಂದು ಧಾರಾವಾಹಿ. ಭಾಳ ನಾನು ಖುಷಿಪಟ್ಟು, ಅಂದರೆ ಅಭಿನಯಕ್ಕೂ ಸಾಕಷ್ಟು ಅದಕ್ಕೆ ಅವಕಾಶ ಇತ್ತು, ಹೀಗಾಗಿ ತುಂಬ ಹಿಟ್ಟಾಯಿತು. ಅಭಿಮಾನಿಗಳಿಗೆ ನಿಮ್ಮ ಫೇವ್ರೇಟ್ ಒಂದು ಡೈಲಾಗ್ ಹೇಳ್ಬೋದಾ? ಡೈಲಾಗ್ ದಿನ ಎಷ್ಟು 1000 ಪುಟಗಳನ್ನೆಲ್ಲ ಮಾಡ್ತಾಯಿರ್ತೀವಿ. ಏನೆಲ್ಲ ಅದು ಪ್ರೀತಿಯಿಂದ ನೀವು ನನ್ನನ್ನು ಏನು ಆಶೀರ್ವಾದ ಮಾಡಿದಿರಿ, ನನ್ನ ಅಭಿನಯನ ಮೆಚ್ಕೊಂಡಿದ್ದೀರಿ, ಆಮೇಲೆ ಪ್ರತಿಯೊಂದು ಹಂತದಲ್ಲೂ ನಿಂತು ಬೆನ್ನು ತಟ್ಟಿದ್ದೀರಿ, ಅದಷ್ಟು ಅಭಿಮಾನ ಸಾಕು ನನಗೆ, ಬೇರೆ ಏನೇನೂ ಬೇಕಾಗಿಲ್ಲ. ಡೈಲಾಗ್ ಹೇಳೋದು ನನಗೇನೋ ಅದು ವಿಚಿತ್ರ. ಯಾಕಂದರೆ ತುಂಬ ಡೈಲಿ ಬೇರೆ ಈಗಲೇ 3 ಪ್ರಾಜೆಕ್ಟ್ ಮಾಡ್ತಿದ್ದೀನಿ. ಒಂದು ಕಡೆ ಮೈಥಾಲಜಿ, ಇನ್ನೊಂದು ಕಡೆಗೆ ಸೋಷಿಯಲ್ಲು, ಇನ್ನೊಂದು ಕಡೆಗೆ ಅಂದರೆ ಈ ಥರ ಇರೋದ್ರಿಂದ ಡೈಲಾಗ್ ಏನು ಹೇಳಲ್ಲ. ಅವ್ರ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಟೈಮ್ 9 ನ್ಯೂಸ್ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಟೈಮ್ 9 ನ್ಯೂಸು ಪ್ರಾರಂಭ ಆಗಿದೆ ಅಂತ ಕೇಳ್ಪಟ್ಟಿದ್ದೆ. ಒಂದು ಈಗ ಯಾವುದೇ ಒಂದು ಚಾನಲ್ ಆಗಿರ್ಬೋದು, ಒಂದು ಟೈಮ್ ನ್ಯೂಸ್ ಚಾನಲ್ ಆಗಿರ್ಬೋದು, ಅಥವಾ ಇನ್ಯಾವುದಾದ್ರೆ ಮನೋರಂಜನಾ ವಾಹಿನಿ ಆಗಿರ್ಬೋದು, ಆ ಥರ ವಾಹಿನಿಗಳು ಬರೋದರಿಂದ ಕನ್ನಡಿಗರಿಗೆ ಸುಮಾರು ಉದ್ಯೋಗ ಅವಕಾಶ ಸಿಗತ್ತೆ. ಆಮೇಲೆ ಒಂದು ನಿಷ್ಠುರವಾದಂಥ ನ್ಯೂಸು ಪ್ರಕಟ ಮಾಡೋದರಿಂದ ಜನಗಳಿಗೆ ಸತ್ಯಾಸತ್ಯತೆಗಳು ತಿಳಿಯುತ್ತೆ. ಟೈಮ್ಸ್ ನಾವು ಆ ನಿಟ್ಟಿನಲ್ಲಿ ಭಾಳ ಯಶಸ್ವಿ ಆಗಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಜನಗಳನ್ನು ಮಧ್ಯಮ ವರ್ಗದವ್ರನ್ನ ಮತ್ತು ಭವನಗಳು ಏನಿದೆ, ನಮ್ಮ ಮೀಡಿಯಾಗೆ ನೀವು ಹೆಚ್ಚು ಒತ್ತು ಕೊಡಿ. ಅಂದರೆ ಈ ಗಾಸಿಪ್ಗಳು, ಗಾಳಿ ಸುದ್ದಿಗಳನ್ನಕ್ಕಿಂತ ಹೆಚ್ಚು ವಾಸ್ತವ ಏನಿದೆ ಅದನ್ನು ತೋರಿಸೋದಕ್ಕೆ ಹೆಚ್ಚು ಶ್ರಮ ವಹಿಸಿ ಅಂತ ನನ್ನ ಒಂದು ಅಳಲು ಅಷ್ಟೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.